ನಮಸ್ಕಾರ ಅಧ್ಯಕ್ಷರ. ನಮಸ್ಕಾರ ಸರ. ತಮ್ಮ ಪರಿಚಯ ಮಾಡ್ಕೊಂಡು ಈ ಬಿಂಗಿ ದೇವಸ್ಥಾನದ ಒಂದು ನಾನು ಮಂಜುನಾಥ್ ಎಲ್ರೊಟ್ಟಿ ಅಂತಂದು ರೈತ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಎಡ್ಡೋಣಿ ಗ್ರಾಮದವರು, ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕು ಎಡ್ಡೋಣಿ ಗ್ರಾಮದವರು, ಹಿರೇವಂಕಲಕುಂಟ ಹೋಬಳಿ. ನಮ್ಮ ಎಡ್ಡೋಣಿ ಗ್ರಾಮದ ಆರಾಧ್ಯ ದೈವನಾಗಿರ್ತಕ್ಕಂಥ ಬಿಂಗಿ ಹನುಮಪ್ಪನ ನಾವು ಹಿರಿಯರಿಂದ ನೋಡ್ತಾ ಇದ್ದೀವಿ. ಇದು ದೊಡ್ಡ ಗುಡ್ಡದ ಮೇಲೆ ಕಾಣ್ತಾ ಇದೆ. ಭಾಳ ಇತಿಹಾಸ ಸೃಷ್ಟಿಸಿದಂಥ ದೇವರಿದು. ಇದು ಹಿಂದಿನ ಹಿರಿಯರು ಕೂಡ ಸುತ್ತಮುತ್ತಲಿನ ಹೊಲದವರು ಕೂಡ ಇದನ್ನು ಪೂಜೆ ಮಾಡಿ ಬಿತ್ತನೆ ಮಾಡುವುದು ಮತ್ತು ಕಾರ್ಯ ಮಾಡೋರು. ಇದು ಯಾವುದಂದರೆ ಎಡ್ಡೋಣಿ ಗ್ರಾಮದಿಂದ ಕುಟುಂಬ ರೋಡ್ಗೆ ಹೊಂದಿಕೊಂಡಿರ್ತಕ್ಕಂಥ ಗುಡಿ ಇದು. ಹಾಗಾಗಿ ಸುತ್ತಮುತ್ತಲಿನ ಎಲ್ಲ ರೈತ ಮಿತ್ರರು ಕೂಡಿಕೊಂಡು ವರ್ಷ ಸಣ್ಣ ಪುಟ್ಟ ಕಾರ್ಯಕ್ರಮ ಶ್ರಾವಣ ಲಾಸ್ಟ್ನೇ ಶನಿವಾರ ದಿವಸ ಮಾಡ್ಕೊತ ಬರ್ತಿದ್ರು. ಮತ್ತು ಸ್ವಲ್ಪ ಆಯ್ತು ಇಷ್ಟ ಆಯ್ತು ಅಂತಂದು ಈಗ 12 ವರ್ಷದಿಂದ ನಮ್ಮ ಸುತ್ತಮುತ್ತಲಿನ ಗ್ರಾಮಸ್ಥರು, ಊರಿನ ಹಿರಿಯರು ಎಲ್ಲರೂ ಸೇರಿಕೊಂಡು ಇದಕ್ಕೆ ತಮ್ಮ ಕೈಲಾದಷ್ಟು ಧನ ಸಹಾಯವನ್ನು ಮಾಡಿ ಶ್ರಾವಣ ಶನಿವಾರ ದಿವಸ ಒಂದು ಜಾತ್ರೆ ಟೈಪ್ ಮಾಡಿ ಅನ್ನ ಸಂತರ್ಪಣೆ ಮಾಡಿ ಮಾಡ್ತಾಯಿದ್ದಾರೆ. ಇದು ಹಿಂಗೆ ಸಾಗಲಿ, ಮುಂದೆ ಒಂದು ದಿನ ದೊಡ್ಡ ಒಂದು ಗುಡಿಯಾಗಿ ಹೊರಹೊಮ್ಮಲಿ ಎಂದು ಹಾರೈಸುತ್ತಾ ಮತ್ತು ಎಲ್ಲ ಭಕ್ತಾದಿಗಳು ಇದಕ್ಕೆ ತನುಮನದಿಂದ ತಾವು ಕಾಣಿಕೆಯನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿ ಮುಂದುವರಿಲಿ ಅಂತಂದು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಯಾಕಂದರೆ ಈ ದೇವರು ಸೃಷ್ಟಿಕರ್ತನಾಗಿರ್ತಕ್ಕಂಥ ಹನುಮನ ದೇವರ ಹೆಸರಲ್ಲಿ ಇರ್ತಕ್ಕಂಥ ಬಿಂಗಿ ಹನುಮನು ಒಂದು ಗುಡ್ಡದ ಸ್ಥಾನದಲ್ಲಿ ಇರ್ತಕ್ಕಂಥ ಒಂದು ಬಂಡಿ ಮೇಲೆ ನೆಲೆಸಿದ್ದಾನೆ. ಆತ ಬಂಡಿ ಮೇಲೆ ನೆಲೆಸಿದ್ರು ಕೂಡ ಕಲ್ಲಿದೆ ಸರ್. ಅದು ಕಲ್ಲಿದ್ದರೂ ಕೂಡ ಇವತ್ತಿಗೂ ಕೂಡ ಎಂಥ ಮಳೆ ಗಾಳಿ ಬಡಿದ್ರೂ ಕೂಡ ಜರ್ದಿಲ್ಲ. ಅದು ನೀವು ಗುಡಿ ನೋಡ್ಬೋದು. ನೀವು ಅದು ಗುಡಿ ಯಾವ ಆಕಾರ ಐತೆ ಅಂದರೆ ಇದೇನಪ್ಪ ಗುಡಿ ಏನು ಕಲ್ಲಿಟ್ರೆ ಇಲ್ಲಿ ನಟ್ಟಿನ ಟೈಪ್ ಅನ್ನಂಗೆ ಐತಿ. ಒಳಗೆ ಗವಿತನ ಐತಿ. ಆ ಗವಿ ಒಳಗೆ ಗುಡ್ಡದೊಳಗೆ ಬಂಡಿ ಮೇಲೆ ಬಿಂಗಿಯನ್ನ ನೆಲೆಸಿದ್ದಾನೆ. ಯಾಕೆಂದ್ರೆ ಸೃಷ್ಟಿಕರ್ತನಾಗಿರ್ತಕ್ಕಂಥ ಹನುಮಂತ ಅವತ್ತು ಇಡೀ ಆಂಜನೇಯ ಆದ್ರಿ ಒಂದು ಇಲ್ಲಿರ್ತಕ್ಕಂಥ ಹನುಮನ ಆಜ್ಞೆ ಎಲ್ಲೆಲ್ಲಿ ಇರ್ತಕ್ಕಂಥ ಹನುಮನ ರೂಪದಲ್ಲಿ ಜನಿಸಿರ್ತಕ್ಕಂಥ ಬಿಂಗಿ ಹನುಮನ ಹೆಸರಿನಲ್ಲಿ ನಾವು ಶ್ರಾವಣ ಶನಿವಾರ ದಿವಸ ನಮ್ಮ ಊರಿನ ಎಡ್ಡೋಣಿ ಗ್ರಾಮದ ಎಲ್ಲ ಭಕ್ತಾದಿಗಳು ಈ ಒಂದು ಅನ್ನ ಸಂತರ್ಪಣೆ ಮಾಡಿ ಆತಗೆ ಒಂದು ಕಾರ್ಯರೂಪಕ್ಕೆ ಒಂದಾಗಿ ಸುತ್ತಮುತ್ತಲ ಗ್ರಾಮಸ್ಥರಿರ್ಬೋದು, ಸುತ್ತಮುತ್ತಲ ರೈತರಿರ್ಬೋದು, ಸುತ್ತಮುತ್ತಲಿನ ಎಲ್ಲ ಊರಿನ ಗ್ರಾಮಸ್ಥರು ಬಂದು ಕಾಯಿ ಕರ್ಪೂರ ಮಾಡಿಕೊಂಡು ಆತನೊಂದು ಅನ್ನ ಸಂತರ್ಪಣೆ ಮಾಡ್ತಾರೆ ಸರ್. ಹಾಗಾಗಿ ಇದು ಹಿಂಗೆ ಸಾಗಲಿ, ಮುಂದೆ ನನ್ನ ಗುಡಿಯಾಗಿ ಹೊರಮಲ್ಲಿ ಎಂದು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಓಕೆ.
ಈ ದೇವರ ಏನೈತೆ ಅಂದ್ರೆ ಇತಿಹಾಸ ಸರ, ನಮ್ಮ ಸುತ್ತಮುತ್ತಲಿನ ಗ್ರಾಮಸ್ಥರು ಹಿರಿಯರು ಅವತ್ತು ಬಿತ್ತನೆ ಮಾಡಬೇಕಾದ್ರೆ ಇತ್ತು ಪೂಜೆ ಮಾಡ್ಕೊಂಡು ಬಿತ್ತನೆ ಮಾಡಿ ತನುಮನದಿಂದ ಬೇಡ್ಕೊಂಡ ಮೇಲೆ ಸಮೃದ್ಧಿಯಾಗಿ ಬೆಳೆ ಬರ್ತಕ್ಕಂಥ ಒಂದು ನಂಬಿಕೆಯಿಂದ ಇದಕ್ಕೆ ಪೂಜೆ ಮಾಡ್ತಕ್ಕಂಥ ಒಂದು ಎಲ್ಲರ ಪದ್ಧತಿಯಿಂದ ಹಿರಿಯರ ಪದ್ಧತಿಯನ್ನು ಪಾಲಿಸ್ಕೊಂಡು ಹೊಂಟಿದ್ದೇವೆ. ಅದೇ ರೀತಿ ಈಗ ಹೆಚ್ಚಿನ ರೀತಿಯಲ್ಲಿ ಕೂಡ ಪೂಜೆ ಒಂದು ಮಾಡ್ತಾ ಇದ್ದೇವೆ. ಹಾಗಾಗಿ ಎಲ್ಲ ಬೆಳೆಗಳು ಸಮೃದ್ಧಿಯಾಗಿ ಬೆಳೀತವೆ. ಮಳೆ ಬೆಳೆ ಕೂಡ ಇದಕ್ಕೆ ನಾವು ಅನ್ನ ಸಂತರ್ಪಣೆ ಮಾಡಿ ಇದಕ್ಕೆ ಪೂಜೆ ಕಾಯಕರ್ಪೂರ ಹೊಡೆಯೋದ್ರಿಂದ ಮಳೆ ಬೆಳೆ ಸಂಪೂರ್ಣ ಆಗಿದೆ. ಈ ವರ್ಷ ಮಾತ್ರ ಅತಿ ಹೆಚ್ಚು ನಮಗೆ ಮಳೆ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛಪಡ್ತೀನಿ ಸರ್. ಯಾಕಂದರೆ ಪವಾಡ ಪುರುಷರು ಅಂತಂದು ಹೇಳೋಕ್ಕೂ ನಾ ಬಯಸ್ತೀನಿ ಸರ್. ಓಕೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಡೆ ಶ್ರಾವಣ ಶನಿವಾರ ದಿವಸ ನಾವು ಸಾವಿರಾರು ಭಕ್ತಾದಿಗಳು ಸೇರಿ ಅನ್ನ ಸಂತರ್ಪಣೆ ಮಾಡಿ ಅಥವಾ ಕಾಯಕರ್ಪೂರವನ್ನು ಮಾಡಿಕೊಂಡು ಇದೇ ರೀತಿ ಮುಂದೆ ಸಾಗಲಿ ಎಂದು ನಾವು ದೇವರಿಗೆ ಅರಿಕೆ ಮಾಡಿ ಅನ್ನ ಸಂತರ್ಪಣೆ ಮಾಡಿ ಸಾವಿರಾರು ಜನರು ಕೂಡಿ ಅನ್ನ ಸಂತರ್ಪಣೆ ಮಾಡ್ತಾರೆ. ಹಾಗಾಗಿ ಇದೇ ರೀತಿ ಮುಂದೆ ಸಾಗಲಿ, ದೇವರು ಒಂದು ದೊಡ್ಡ ಗುಡಿಯಾಗಿ ಹೊರಹೊಮ್ಮಲಿ ಎಂದು ನಾ ಹೇಳಿ ಇಷ್ಟು ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಸರ್. ನಮಸ್ಕಾರ. ನಮಸ್ಕಾರ.